ಅದು ಹೇಗ್ ಬದುಕ್ತಾ ಇದಾರೆ ಅಂದ್ರೆ ದೇರ್ ಇಸ್ ನಾಟ್ ಅ ಕ್ವಾಲಿಟಿ ಆಫ್ ಲೈಫ್. ಈಗ ನಟ್ಟು ಬೋಲ್ಟು ಲೂಸ್ ಆಗಿರೋ ಗಾಡಿ ಡಗ ಡಗ ಅಂತ ಹೇಳ್ಬಿಟ್ಟು ಅಲಗಾಡ್ಕೊಂಡು ಓಡಾಡ್ತಾ ಇದೆಯಲ್ಲ, ಯಾರು ಮೆಡಿಸಿನ್ ತಗೊಂಡ್ರು ಚೆನ್ನಾಗಿದ್ದಾರೆ ಹೇಳಿ. ಯಾವುದೇ ಕಾಯಿಲೆಗೆ ಮೆಡಿಸಿನ್ ತಗೊಂಡಾಗ ಅದರಿಂದ ಸೈಡ್ ಎಫೆಕ್ಟ್ ಆಗಿ ಡಯಾಬಿಟಿಕ್ ನ್ಯೂರೋಪತಿ ಬರ್ತದೆ, ಡಯಾಬಿಟಿಕ್ ರೆಟಿನೋಪತಿ ಬರ್ತದೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನೋಡಿ, ನಿಸರ್ಗವೇ ನಮಗೆ ಪರಿಪೂರ್ಣವಾದ ಔಷಧಿ. ಮನುಷ್ಯ ಪ್ರಕೃತಿಗಿಂತ ದೊಡ್ಡವನಲ್ಲ, ಪ್ರಕೃತಿ ದೇವರಿಗಿಂತ ದೊಡ್ಡದಲ್ಲ. ಹಾಗಾಗಿ ಮಿಟ್ಟಿ ಪಾನಿ ಧೂಪ ಹವಾ ಸಬ್ ಬಿಮಾರಿಕ ಯಹಿ ದವಾ. ಹಿಂದೆ ಸಾಂಕ್ರಾಮಿಕ ರೋಗದಿಂದ ಸಾಯ್ತಾ ಇದ್ರೆ ಹೊರತು, ಕೊರತೆಯಿಂದ ಸಾಯ್ತಾ ಇದ್ರೆ ಹೊರತು, ಸರಿಯಾಗಿ ತಿನ್ಲಿಕ್ಕೆ ಆಹಾರ ಇದ್ದವ್ರು ಯಾರು ಸಾಯ್ತಾ ಇರ್ಲಿಲ್ಲ. ನೀವು ಹೇಳಿರೋ ಪ್ರಕಾರ ನಾನು ಬರೋದಾದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಮಾತಾಡಿದ್ರೆ, ಅದಕ್ಕಿಂತ ಆಚೆಗೆ ನೀವು ಹೋದಾಗ 100 ವರ್ಷ ಆಚೆಗೆ ಹೋಗ್ಬಿಡಿ, 200 ವರ್ಷ ಆಚೆಗೆ ಹೋಗ್ಬಿಡಿ, ಅವಾಗ ಹೆಂಗಿತ್ತು ಮನುಷ್ಯನ ಜೀವನ? 100-200 ವರ್ಷನೇ ಆಚೆ ಹೋಗಿ, ಖಂಡಿತವಾಗ್ಲೂ ಅವಾಗ ಬದುಕ್ತಾ ಇದ್ರು.